ಎಲ್ಲರೂ ಬಂದು ಈಗ ಸಿನಿಮಾ ನೋಡಿದವರು ಆ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಏನು ಕೊಂಚ 10 ವರ್ಷ ಕೂಡ ಬದುಕುವ ನಾಡು. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ತಗೊಂಡ್ಬಂದಿಲ್ಲ. ಆಮೇಲೆ ಈಗ ನಡೀತಿರೋ ವಿದ್ಯಮಾನಗಳು ಇಶ್ಯೂಸ್ಗಳೇನಿದೆ ಅದು ಸಾಮಾನ್ಯ. ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂಥ ಶಬ್ದ. ಕೊಡಿಯಡಿಗೆ ಹೋದ್ರೆ ಅಲ್ಲೂ ಗಲಾಟೆ ಇದೆ, ಎಲ್ಲ ನೇಮಗಳಲ್ಲಿದೆ, ಸಾಮಾನ್ಯ, ಎಲ್ಲರೂ ನಮ್ಮ ಮನೆಯವರೇ. ಸೊ ಈಗ ನಮ್ಮನ್ನವರು ಏನೋ ಒಂದು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡೋಕ್ಕಾಗಲ್ಲ. ಒಂದು ಟೈಮಲ್ಲಿ ಅವರೆಲ್ಲ ನಮ್ಮನ್ನ ಏನು ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ. ಸೊ ಈಗ ಬನ್ನಿ ಮಾತಾಡೋಣ, ಗಲಾಟೆಗಳು ಬೇಡ, ವೈಮನಸ್ಸು ಬೇಡ, ವೈರುಧ್ಯಗಳು ಬೇಡ, ಬನ್ನಿ ಒಂದು ಚರ್ಚೆ ಆಗಲಿ. ಕೊನೆಗೇನು ನಮ್ಮ ತುಳುನಾಡು, ನಮ್ಮ ಸಂಸ್ಕೃತಿ, ಈಗ ನಮ್ಮ ಪ್ರೊಫೆಷನ್, ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು. ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದರೂ ಮಾಡೋಣ. ಅವ್ರು ಮಾಡಲ್ವಾ ಇವ್ರು ಮಾಡಲ್ವಾ ಅನ್ನೋದು ಅದು ಸಮಜಾಯಿಷಿ ಆಗುತ್ತೆ, ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ. ಸೊ ಏನು ಏನಂತಾರೆ ಅದಕ್ಕೆ, ಕಡಲಲ್ಲಿ ಏನು ಮಥನ, ಸಮುದ್ರ ಮಥನ ಆದಾಗಲೂ ಹಾಲು ಹಾಲ ಎರಡೂ ಬಂದಿತ್ತು ಅಲ್ವಾ. ಯಾವುದನ್ನು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು, ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲೋ ಒಳ್ಳೇದಾಗುತ್ತೆ. ಈಗ ನೋಡಿದ್ರು ಬುಕ್ ಮೈ ಶೋನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ ಮಾಲಲ್ಲಿ, ಖುಷಿ ಇದೆ. ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ, ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ. ಇನ್ನೇನು ಬೇಕು ಒಬ್ಬ ಕಲಾವಿದನಿಗೆ ಅಥವಾ ಸಿನಿಮಾದ ತಂಡಕ್ಕೆ? ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗು ಇದೆ, ಅದು ಬೇಕಾಗಿರೋದು. ಸೊ ಅದೇ ಮುಂದಕ್ಕೆ ಎಲ್ಲರೂ ಬಂದು ಈಗ ಸಿನಿಮಾ ನೋಡಿದವರು ಆ ಪರವಶತೆಗೆ ಒಳಗೊಳ್ಳೋದಿದೆಯಲ್ಲ, ಏನು ಅಜ್ಜಂತದ್ದು ಏನು ಕೊಂಚ 10 ವರ್ಷ ಕೂಡ ಬದುಕುವ ನಾಡು. ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ, ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದ್ದೀವಿ ಅನ್ನೋದು ಪ್ರಶ್ನೆ ಆಗುತ್ತೆ ನಮ್ಮದು. ಬಹುಶಃ ಆ ಕೆಲಸ ನಾವು ಯಾರೂ ಮಾಡಿಲ್ಲ, ನಮ್ಮ ಕಡೆಯಿಂದ ಅದು ಯಾವತ್ತೂ ಆಗಲ್ಲ ಅನ್ನೋದು ನನ್ನ 2 ಮಾತು. ಥ್ಯಾಂಕ್ ಯು ವೆರಿ ಮಚ್. ಶಿವರಾಜ್ ಇಷ್ಟೊಂದು ತುಂಬಾ ತುಳು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರು. ಈ ಸಿನಿಮಾ ಒಂದು ಮೈಲ್ ಸ್ಟೋನ್ ಅಂತ ಅನಿಸ್ತದೆ ನಿಮ್ಮ ಕೆರಿಯರಲ್ಲಿ? ಆಗಲಿ ಸರ್, ನಿಮ್ಮ ಬಾಯಾರಿಕೆಗೆ ಏನೊಂದು ಆಗುತ್ತೆ ಸರ್. ನಿಮ್ಮ ಪರ್ಫಾರ್ಮೆನ್ಸ್ ಇಲ್ಲ, ತುಂಬ ಏನು ಮಾಡಿಲ್ಲ, ನೀವು ಮಾಡಿದಾಗಲೂ ನನಗೆ ಕರೀಲಿಲ್ಲ ಬಿಡಿ. ಸಿಂಗಲ್ ಡಿಜಿಟ್ ದಾಟಿಲ್ಲ ಸರ್, ಇನ್ನಿಲ್ಲ ಸರ್, ತುಂಬ ಇಲ್ಲ ಸರ್. ನಿಮ್ಮ ಸಿನಿಮಾದಲ್ಲಿ ನೋಡಿದಾಗ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಬೀಯಿಂಗ್ ನೆಗೆಟಿವ್ ಆಲ್ಸೋ. ಥ್ಯಾಂಕ್ ಯು ಸರ್. ಅದೇ ಯಾವುದೇ ಕೆಲಸ ಮಾಡಬೇಕಿದ್ರು ನಿಮ್ಮನ್ನು ಮೆಚ್ಚೋಕಂತ ನಾನು ಮಾಡೋದಲ್ಲ ಸರ್, ನನ್ನ ಖುಷಿಗೆ ಮಾಡೋದು. ಸೊ ನೀವು ಮೆಚ್ಚಿದ್ರೆ ನನ್ನ ಖುಷಿ ಡಬಲ್ ಆಗುತ್ತೆ ಸರ್, ಅಷ್ಟು ವಿಷಯ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾವು ಸೇರಿದಂಥ ಒಂದು ಮೇಜರ್ ಉದ್ದೇಶ ಅಂತ ಹೇಳಿದ್ರೆ, ಇವಾಗ ಗಂಜಿಗ ಸಿನಿಮಾ ಮೊನ್ನೆ ಶುಕ್ರವಾರ ಬಿಡುಗಡೆ ಆಗಿ ಒಳ್ಳೆಯ ಪ್ರದರ್ಶನ. ಸಿನಿಮಾ ನೋಡಿದಂಥ ಅಷ್ಟೊಂದು ನಮ್ಮ ಕಲಾ ಪೋಷಕರು ಪ್ರೇಕ್ಷಕರು ಎಲ್ಲರೂ ನಮಗೆ ಕೊಡುವಂಥ ಒಂದು ಮೆಚ್ಚುಗೆ ಒಂದು ಬೇರೆ ಲೆವೆಲ್ ಬಂದಿದೆ. ಸೊ ನಮಗೆ ತುಂಬ ಖುಷಿಯಾಗಿ ಈ ಖುಷಿಯನ್ನು ಫಸ್ಟ್ ಆಫ್ ಆಲ್ ನಾವು ಹಂಚಬೇಕು. ಯಾಕಂದರೆ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ನಮ್ಮ ಜನರಿಗೆ ಇಷ್ಟ ಆಗಬೇಕು, ಅದರಿಂದ ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಹೋಗಬೇಕು. ಸೊ ಅದರನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಈ ಖುಷಿಯನ್ನು ನಮಗೆ ಹಂಚಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲ ಪ್ರತಿಯೊಂದು ಸ್ಟೆಪ್ಪನ್ನು ನಮ್ಮ ಜೊತೆ ನೀವು ಇದ್ದೀರಾ. ಒಂದು ಕಲಾವಿದ ಬೆಳವಣಿಗೆ ನಿಮ್ಮ ಆಶೀರ್ವಾದ ತುಂಬ ಅಗತ್ಯ. ಆ್ಯಂಡ್ ಬಹುಶಃ ಎಲ್ಲರೂ ಇಲ್ಲ ಈಗ ಇದ್ದವರಿಗೆಲ್ಲ ನಮ್ಮ ಸಿನಿಮಾವನ್ನು ನೋಡಿದ್ದಾರೆ, ನಿಮ್ಮೂ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಇನ್ನಷ್ಟು ಜನರಿಗೆ ನಾವು ಅದೇ ಪ್ರಮೋಷನ್ ವೈಸ್ ಆಗಿರಲಿ, ಈಗ ಶರತ್ ಸರ್ ನಾವು ಸಿನಿಮಾ ಮಾಡಿದಾಗ ನಾವು ಒಂದು ಚಿಕ್ಕ ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ಸಿನಿಮಾ ಮಾಡಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತೈತಿ ಏನಂತ ಹೇಳಿದ್ರೆ, ನಾವು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ಯಾವುದೇ ಒಂದು ಬೇಡವಾದ ವಿಷಯ ಅಂತ ಸಮಾಜಕ್ಕೆ ಹೇಳದೆ ಒಂದು ಮಾಡುವಂಥ ಸಿನಿಮಾವನ್ನು ಮಾಡಿದ್ರೆ ಅಂತ ನಮಗೆ ಒಂದು ಧೈರ್ಯ ಇತ್ತು. ಸೊ ಇದನ್ನು ಸ್ಲೋಗನ್ ಸರಿಯಾಗಿ ಪ್ರಮೋಷನ್ ಮಾಡುವಂತಿತ್ತು. ಸೊ ಈ ನಮಗೆ ಕೊಟ್ಟಂತ ಜನರು ಕೊಟ್ಟಂತ ಒಂದು ಅದ್ಭುತ ರಿಯಾಕ್ಷನ್ ಇಂದ ಈ ಖುಷಿಯನ್ನ ನಮ್ಮ ಪತ್ರಿಕಾದ ನಮ್ಮ ಬೆನ್ನೆಲುಬು, ಒಂದು ಕಲಾವಿದನಿಗಾಗಿರ್ಲಿ, ಒಂದು ಸಿನಿಮಾ ತಂಡಕ್ಕಾಗಿರ್ಲಿ, ನಮ್ಮ ಬೆನ್ನೆಲುಬು ನಮ್ಮ ಪತ್ರಿಕಾ ಮಾಧ್ಯಮ. ಸೊ ಇದನ್ನ ನಿಮ್ಮ ಜೊತೆ ಹಂಚಿದ್ರೆ ಇನ್ನಷ್ಟು ಜನರಿಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾದರೆ ಇನ್ನಷ್ಟು ಜನ ಬಂದು ಈ ಸಿನಿಮಾನ ನೋಡಿ ನಮ್ಮ ನಿರ್ಮಾಪಕರಿಗಾಗಿರಲಿ, ನಮ್ಮ ನಿರ್ದೇಶಕರಿಗಾಗಿರಲಿ, ನಮ್ಮ ಕಲಾವಿದರಿಗಾಗಿರಲಿ, ಇಡೀ ತಂಡಕ್ಕೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದ್ದಾರೆ. ಈ ಮೂಲಕ ನನ್ನ ಪತ್ರಿಕಾದ ಎಲ್ಲ ನನ್ನ ಬಂದವರಿಗೆ ನಾನು ಕೇಳ್ಕೊಳ್ಳೋದಂದ್ರೆ, ನಮ್ಮ ಸಿನಿಮಾ ತುಂಬ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ. ಮಂಗಳೂರಿಗೆ ನೀವು ಯಾರನ್ನೇ ಕೇಳಿದ್ರು ಗಂಜಿಗ ಸಿನಿಮಾ ನೋಡ್ಬೇಕಂತಲೇ ಹೇಳೋದನ್ನು ಮಾತು ನಡೀತಾ ಇದೆ. ಆ್ಯಂಡ್ ನೋಡೋದು ಒಳ್ಳೆಯ ಪ್ರತಿಕ್ರಿಯೆ. ಅಂದರೆ ಎಲ್ಲ ಏಜ್ ಗ್ರೂಪ್, ಬಹುಶಃ ನಾನು ನನ್ನ ಸಿನಿಮಾ ಕಡೆಯಲ್ಲಿ ನೋಡಿದಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ 70-75+ ನಮ್ಮ ಅಮ್ಮಂದಿರು ಅವ್ರು ಎಲ್ಲ ಸಿನಿಮಾವನ್ನು ನೋಡಿ ಇಲ್ಲ ಮಗ ನನ್ನ ತರಿಸಿದ್ದೇ ಕಾಲೇಜ್ ಅಂತ ಹೇಳ್ತಾರೆ. ಸೊ ಇಂಥ ಅದ್ಭುತವಾದ
ಅಭಿಮಾನಿಗಳಿಂದ ಬಂದಾಗ ಇದು ತುಂಬ ಖುಷಿಯಾಯಿತು. ಸೊ ಈ ಮೂಲಕ ಹೇಳ್ತಾ ಇದ್ದೀನಿ, ಕಂಚಿನ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ, ಇನ್ನು ಎಷ್ಟು ಜನರಿಗೆ ರೀಚ್ ಆಗುತ್ತೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು.